ಇವತ್ತಿನ ಮೇಜರ್ ಪೊಲಿಟಿಕಲ್ ಅಪ್ಡೇಟ್ ಇದ್ದಿದ್ದು ಡಿ.ಕೆ. ಶಿವಕುಮಾರ್ ಅವರ ನಿವಾಸದಲ್ಲಿ ಸಿದ್ದರಾಮಯ್ಯ ಅವರಿಗೆ ಒಳ್ಳೆ ಬಿಸಿ ಬಿಸಿ ಇಡ್ಲಿ ಜೊತೆಗೆ ನಾಟಿ ಕೋಳಿ ಸಾರು. ಅದಾದ್ಮೇಲೆ ಪೊಲಿಟಿಕಲ್ಲಿ ಏನ್ ಚರ್ಚೆಗಳಾಯಿತು ಅಂತ, ರಾಜಕೀಯ ವಲಯದಲ್ಲಿ ಈ ಚರ್ಚೆಗಳನ್ನ ಹೇಗೆಲ್ಲ ವಿಶ್ಲೇಷಣೆ ಮಾಡ್ತಾ ಇದ್ದಾರೆ, ಏನೆಲ್ಲ ನಿರೀಕ್ಷೆ ಮಾಡಬಹುದು ಬೆಳವಣಿಗೆಗಳನ್ನ, ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಮತ್ತು ವಿಶ್ಲೇಷಣೆ ನನ್ನ ಕಲಿಗ ವೀರೇಶ್ ನೀಡ್ತಾರೆ. ವೀರೇಶ್, ಹೇಗೆ ಪೊಲಿಟಿಕಲ್ ಅನಾಲಿಸಿಸ್ ಮಾಡಬಹುದು ಇವತ್ತಿನ ಅಪ್ಡೇಟ್ ಅನ್ನ? ಮತ್ತೆ ಇವತ್ತೊಂಥರ ಜಾಕ್ ಪಾಟ್ ಶುಕ್ರ ದಸೆ ಹೊಲ್ದಂಗೆ ಕಾಣಿಸ್ತಾ ಇದೆ ಡಿ.ಸಿ.ಎಂ ಡಿ.ಕೆ. ಶಿವಕುಮಾರ್ ಅವ್ರಿಗೆ, ನೀವೇನಂತೀರಾ? ಖಂಡಿತವಾಗೂ ವಿದ್ಯಾ, ಯಾಕಂತಂದ್ರೆ ರಾಜ್ಯ ರಾಜಕಾರಣದಲ್ಲಿ ನಾವು ಇದುವರೆಗೂ ಸಹ ಲಂಚ್ ಮೀಟಿಂಗ್, ಡಿನ್ನರ್ ಮೀಟಿಂಗ್ ಅನ್ನ ನೋಡಿದ್ವಿ. ಆದರೆ ಬ್ರೇಕ್ಫಾಸ್ಟ್ ಮೀಟಿಂಗ್ ಸಾಕಷ್ಟು ಸಂಚಲನವನ್ನ ಸೃಷ್ಟಿಸ್ತಾ ಇರುವಂತೂ ಸ್ಪಷ್ಟವಾಗಿ ಗೊತ್ತಾಗ್ತಾ ಇರುವಂತದ್ದು. ಸಿಎಂ ಸಿದ್ದರಾಮಯ್ಯನವರ ಮನೆಯಲ್ಲಿ ಡಿ.ಸಿ.ಎಂ ಡಿ.ಕೆ. ಶಿವಕುಮಾರ್ ಅವರು ಬ್ರೇಕ್ಫಾಸ್ಟ್ ಮಾಡಿದಂಥ ಸಂದರ್ಭದಲ್ಲಿ ಅವತ್ತು ಹೈಕಮಾಂಡ್ ಸೂಚನೆ ಮೇರೆಗೆ ಒಂದು ಸಂದೇಶ ಬಂದಿತ್ತು, ನೀವಿಬ್ಬರೂ ಸಹ ಒಗ್ಗಟ್ಟಿನಿಂದ ರಾಜ್ಯ ಕಾಂಗ್ರೆಸ್ ಅನ್ನ ಮುಂದುವರಿಸಬೇಕು ಅನ್ನೋ ಒಂದು ಸೂಚನೆಯನ್ನ ಬಂದಿತ್ತು. ಹೀಗಾಗಿನೇ ಡಿ.ಸಿ.ಎಂ ಡಿ.ಕೆ. ಶಿವಕುಮಾರ್ ಅವರು ಸಿಎಂ ಸಿದ್ದರಾಮಯ್ಯನವರು ಕರಿತಾ ಇದ್ದಂತ ಬೆನ್ನಲ್ಲೇ ಅವರ ಮನೆಗೆ ಹೋಗಿ ಬ್ರೇಕ್ಫಾಸ್ಟ್ ಅನ್ನ ಮಾಡಿ ಅಲ್ಲಿ ಸುಮಾರು ಸಮಯಗಳ ಕಾಲ ಚರ್ಚೆಯನ್ನು ಮಾಡುವ ಮೂಲಕ ನಾವಿಬ್ಬರು ಒಗ್ಗಟ್ಟೋಗಿದ್ದೇವೆ, ನಾವಿಬ್ಬರು ಬ್ರದರ್ಸ್ ಅನ್ನೋ ಒಂದು ಸಂದೇಶವನ್ನ ಸಾರಿದ್ರು. ಅದಾದ ಬಳಿಕ 2-3 ದಿನಗಳಲ್ಲಿ ಕಾಂಗ್ರೆಸ್ ಹೈಕಮಾಂಡ್ ಮಟ್ಟದಲ್ಲೂ ಸಹ ಸಾಕಷ್ಟು ಚರ್ಚೆಗಳು ಆಗಿರುವಂತದ್ದು. ಮಲ್ಲಿಕಾರ್ಜುನ್ ಖರ್ಗೆ ಅವರು ರಾಹುಲ್ ಗಾಂಧಿ ಅವರನ್ನ ಭೇಟಿ ಆಗಿರುವಂತದ್ದು, ಸೋನಿಯಾ ಗಾಂಧಿ ಅವರನ್ನ ಭೇಟಿಯಾಗಿ ಚರ್ಚೆ ಮಾಡಿರುವಂತದ್ದು, ರಾಜ್ಯ ಕಾಂಗ್ರೆಸ್ನಲ್ಲಿ ಆಗ್ತಿರ್ತಕ್ಕಂಥ ನಾಯಕತ್ವ ಬದಲಾವಣೆ ವಿಚಾರವಾಗಿ ಗೊಂದಲಗಳೇನು ಸೃಷ್ಟಿಯಾಗಿವೆ, ಈ ವಿಚಾರಗಳು ಸಹ ಹೈಕಮಾಂಡ್ ಮಟ್ಟದಲ್ಲಿ ಬಹುದೊಡ್ಡದಾದಂಥ ಮಟ್ಟದಲ್ಲಿ ಚರ್ಚೆ ಆಗಿದ್ವು. ಈ ವಿಚಾರಕ್ಕೆ ಸಂಬಂಧಿಸಿದಂತೆ ಮತ್ತೊಂದು ಬ್ರೇಕ್ಫಾಸ್ಟ್ ಮೀಟಿಂಗ್ ನಲ್ಲಿ, ಅಂದ್ರೆ ಇವತ್ತಿನ ಬ್ರೇಕ್ಫಾಸ್ಟ್ ಮೀಟಿಂಗ್ ನಲ್ಲಿ ಈ ವಿಚಾರಗಳು ಎಲ್ಲವೂ ಸಹ ಚರ್ಚೆ ಆಗಿರೋದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇರುವಂತದ್ದು. ಯಾಕಂತಂದ್ರೆ ನಿನ್ನೆ ಮಧ್ಯಾಹ್ನ ಅಷ್ಟೇ ಡಿ.ಕೆ. ಶಿವಕುಮಾರ್ ಅವರ ಸಹೋದರರಾಗಿರ್ತಕ್ಕಂಥ ಡಿ.ಕೆ. ಸುರೇಶ್ ಅವರು ದೆಹಲಿಯಿಂದ ಆಗಮಿಸಿದ್ರು. ಹೈಕಮಾಂಡ್ ಸೂಕ್ತ ಸಮಯದಲ್ಲಿ ಸೂಕ್ತವಾದಂಥ ನಿರ್ಧಾರವನ್ನು ತೆಗೆದುಕೊಳ್ಳುತ್ತೆ ಅನ್ನೋ ಒಂದು ಮಾತನ್ನ ಹೇಳಿದ್ರು. ಈ ವಿಚಾರ ಮತ್ತು ಕಾಂಗ್ರೆಸ್ ಹೈಕಮಾಂಡ್ ಮಟ್ಟದಲ್ಲಿ ನಡೆದಿರ್ತಕ್ಕಂಥ ಎಲ್ಲ ವಿಚಾರಗಳು ಸಹ ಇವತ್ತಿನ ಬ್ರೇಕ್ಫಾಸ್ಟ್ ಮೀಟಿಂಗ್ ನಲ್ಲಿ ಚರ್ಚೆ ಆಗಿರುವಂತದ್ದು. ಆ ವಿಚಾರವನ್ನ ಸ್ವತಃ ಸಿಎಂ ಸಿದ್ದರಾಮಯ್ಯನವರು ಸಹ ಸ್ಪಷ್ಟಪಡಿಸಿರುವಂತದ್ದು. ಯಾಕಂತಂದ್ರೆ ಅವರು ಮಾಧ್ಯಮಗಳಿಗೆ ಪ್ರತಿಕ್ರಿಯೆ ನೀಡುವಂತ ಸಂದರ್ಭದಲ್ಲಿ ಸ್ಪಷ್ಟವಾಗಿ ಹೇಳಿದ್ರು, ಪಕ್ಷದ ವಿಚಾರ ಆಗಿರ್ಬೋದು, ರಾಜಕೀಯ ವಿಚಾರ ಆಗಿರ್ಬೋದು, ಎಲ್ಲ ವಿಚಾರಗಳನ್ನು ಸಹ ನಾವು ಸುದೀರ್ಘವಾಗಿ ಚರ್ಚೆಯನ್ನು ಸಹ ಮಾಡೋದ್ರ ಜೊತೆಗೆ ಹೈಕಮಾಂಡ್ ನಾಯಕರ ನಿರ್ಧಾರಕ್ಕೆ ನಾವು ಬದ್ಧರಾಗಿರ್ತೇವೆ. ಅದರಲ್ಲೂ ವಿಶೇಷವಾಗಿ ರಾಹುಲ್ ಗಾಂಧಿ ಮತ್ತು ಸೋನಿಯಾ ಗಾಂಧಿ, ಮಲ್ಲಿಕಾರ್ಜುನ್ ಖರ್ಗೆ ಅವರು ತೆಗೆದುಕೊಳ್ಳುವ ನಿರ್ಧಾರಕ್ಕೆ ನಾವು ಬದ್ಧರಾಗಿರ್ತೀವಿ ಅಂತೇಳಿ ಸಿಎಂ ಸಿದ್ದರಾಮಯ್ಯನವರು ಹೇಳ್ತಾ ಮಾಧ್ಯಮದವರು ಕೇಳಿರ್ತಕ್ಕಂಥ ಒಂದು ಪ್ರಶ್ನೆಗೆ ಒಂದು ಕಡೆ ಸಿಎಂ ಸಿದ್ದರಾಮಯ್ಯನವರು ಸಿಡಿಮಿಡಿಗೊಂಡು ಉತ್ತರವನ್ನು ಕೊಟ್ಟರು. ಡಿ.ಸಿ.ಎಂ ಡಿ.ಕೆ. ಶಿವಕುಮಾರ್ ಅವರು ಸಿಎಂ ಯಾವಾಗ ಆಗ್ತಾರೆ ಅಂತ ಕೇಳಿದಂತ ಪ್ರಶ್ನೆಗೆ ಸಿಎಂ ಸಿದ್ದರಾಮಯ್ಯನವರು ಹೈಕಮಾಂಡ್ ಅವ್ರನ್ನ ಯಾವಾಗ ಸಿಎಂ ಮಾಡುತ್ತೆ ಅವಾಗ ಅವರು ಸಿಎಂ ಆಗ್ತಾರೆ ಅನ್ನೋದ್ರ ಮೂಲಕ ಸಿಡಿಮಿಡಿಯಾಗಿ ಉತ್ತರವನ್ನು ಕೊಟ್ಟೋದ್ರು. ಇವತ್ತಿನ ಬ್ರೇಕ್ಫಾಸ್ಟ್ ಮೀಟಿಂಗ್ ನಲ್ಲಿ ಕೇಳಿ ಬಂದಿರತಕ್ಕಂಥ ವಿಶೇಷವಾದಂಥ ಚರ್ಚೆಗಳು ಅಂತ ಹೇಳ್ಬೋದು. ವಿದ್ಯಾ, ವೀರೇಶ್, ಇದರ ಜೊತೆಗೆ ಡೆಲ್ಲಿಗೆ ಇವ್ರು ಹೋಗೋ ಸಾಧ್ಯತೆಗಳು ಹೆಂಗಿದೆ? ಇವರ ಲೀಡರ್ಸ್ಗಳು ಟೈಮ್ ಕೊಡ್ಬೋದಾ? ಕೊಟ್ರೆ ಅಲ್ಟಿಮೇಟ್ ಆಗಿ ಫೈನಲ್ ಡಿಸಿಷನ್ ಅವತ್ತೇ ಆಗುತ್ತೆ ಅಂತ ಬಹುಶಃ ನಾವು ನಿರೀಕ್ಷೆ ಮಾಡೋದು ತಪ್ಪು ಅಂತ ಅನ್ಸುತ್ತೆ. ಡೀಟೇಲ್ಸ್ ಕೊಡೋದಾದ್ರೆ? ಖಂಡಿತವಾಗಿ ವಿದ್ಯಾ, ನೀವು ಹೇಳಿದಾಗೆ ಇದು ರಾಜ್ಯ ನಾಯಕತ್ವ ಬದಲಾವಣೆ ವಿಚಾರ ಕೇವಲ ಒಂದು ದಿನ, 1 ಗಂಟೆಯಲ್ಲಿ ಬದಲಾವಣೆ ಆಗೋದು ತುಂಬಾನೇ ಕಷ್ಟ ಸಾಧ್ಯ ಅಂತ ಹೇಳ್ಬೋದು. ಯಾಕಂತಂದ್ರೆ ಕಾಂಗ್ರೆಸ್ ಹೈಕಮಾಂಡ್ ಏನಿದೆ, ಡಿ.ಸಿ.ಎಂ ಡಿ.ಕೆ. ಶಿವಕುಮಾರ್ ಅವರ ಪರವಾಗಿಯೂ ಸಹ ನಿಲುವನ್ನು ತೆಗೆದುಕೊಳ್ಳಾರದಂಥ ಪರಿಸ್ಥಿತಿಯಲ್ಲಿರುವಂಥದ್ದು. ಇನ್ನೊಂದು ಕಡೆ ಸಿಎಂ ಸಿದ್ದರಾಮಯ್ಯನವ್ರನ್ನು ಸಹ ಬಿಟ್ಕೊಡ್ಲಾರದಂಥ ಪರಿಸ್ಥಿತಿಯಲ್ಲಿ ಕಾಂಗ್ರೆಸ್ ಹೈಕಮಾಂಡ್ ಇರುವಂಥದ್ದು. ಯಾಕಂತಂದ್ರೆ ಡಿ.ಸಿ.ಎಂ ಡಿ.ಕೆ. ಶಿವಕುಮಾರ್ ಅವ್ರನ್ನ ನಾಳೆನೇ ಸಿಎಂ ಅಂತ ಘೋಷಣೆ ಮಾಡಲಿಕ್ಕೆ ತುಂಬಾನೇ ಕಷ್ಟ ಅಂತ ಹೇಳ್ಬೋದು. ಅದೇ ರೀತಿಯಾಗಿ ಸಿಎಂ ಸಿದ್ದರಾಮಯ್ಯನವರಿಗೆ ನೀವು ನಿಮ್ಮ ಸ್ಥಾನವನ್ನು ಬಿಟ್ಕೊಡಿ ಅಂತ ಹೇಳಲಿಕ್ಕೂ ಸಹ ತುಂಬಾ ಕಷ್ಟಕರದ ಬೆಳವಣಿಗೆಗಳು ಅಂತ ಹೇಳ್ಬೋದು. ಹೀಗಾಗಿ ಮೊದಲು ನೀವು ಇಬ್ಬರು ರಾಜ್ಯ ಕಾಂಗ್ರೆಸ್ನಲ್ಲಿ ಒಗ್ಗಟ್ಟಿನ ಸಂದೇಶವನ್ನ ಮಾಡಿ, ನೀವಿಬ್ಬರು ಇದ್ರೆ ಮಾತ್ರ ರಾಜ್ಯ ಕಾಂಗ್ರೆಸ್ನಲ್ಲಿ ಪಕ್ಷ ಅಧಿಕಾರದಲ್ಲಿ ಇರುತ್ತೆ, ಸರ್ಕಾರವನ್ನು ನಾವು ಯಶಸ್ವಿಯಾಗಿ ನಡೆಸಬಹುದು ಅನ್ನೋ ಒಂದು ಸ್ಪಷ್ಟವಾದಂತಹ ಸಂದೇಶವನ್ನ ಕಾಂಗ್ರೆಸ್ ಹೈಕಮಾಂಡ್ ಕೊಟ್ಟಿತ್ತು. ಆ ಹಿನ್ನೆಲೆಯಲ್ಲೇ ಇದೀಗ ಸಿಎಂ ಮತ್ತು ಡಿ.ಸಿ.ಎಂ ಇಬ್ಬರೂ ಸಹ 2 ಬ್ರೇಕ್ಫಾಸ್ಟ್ಗಳ ಮೀಟಿಂಗ್ ಗಳನ್ನು ಮಾಡೋದ್ರ ಮೂಲಕ ನಾವು ಒಗ್ಗಟ್ಟಾಗಿದ್ದೀವಿ, ಹೈಕಮಾಂಡ್ ನಾಯಕರುಗಳು ಏನೇ ನಿರ್ಧಾರವನ್ನ ತೆಗೆದುಕೊಂಡ್ರು ಆ ನಿರ್ಧಾರಕ್ಕೆ ನಾವು ಬದ್ಧರಾಗಿರ್ತೀವಿ ಅನ್ನೋ ಒಂದು ಸಂದೇಶವನ್ನ ಕಾಂಗ್ರೆಸ್ ಹೈಕಮಾಂಡ್ ನಾಯಕರುಗಳಿಗೆ ಕಳಿಸಿರುವಂತದ್ದು. ಅದರ ಜೊತೆಗೇನೆ ಡಿಸೆಂಬರ್ 8ಕ್ಕೆ ರಾಜ್ಯ ಕಾಂಗ್ರೆಸ್ ನಾಯಕರು ಎಲ್ಲರೂ ಸಹ ಸರ್ವ ಪಕ್ಷಗಳ ನಿಯೋಗವನ್ನು ತೆಗೆದುಕೊಂಡು ಕೇಂದ್ರ ಸರ್ಕಾರದ ಬಳಿ ಹೋಗ್ತಾ ಇದ್ದಾರೆ. ಅವತ್ತು ಒಂದು ವೇಳೆ ಕಾಂಗ್ರೆಸ್ ಹೈಕಮಾಂಡ್ ನಾಯಕರುಗಳು ಏನಾದರೂ ಭೇಟಿಗೆ ಆ ಸಮಯವನ್ನು ಕೊಟ್ಟಿದ್ದೇ ಆದಲ್ಲಿ ರಾಜ್ಯ ನಾಯಕತ್ವ ಬದಲಾವಣೆ ವಿಚಾರಕ್ಕೆ ಸಂಬಂಧಿಸಿದಂತೆ ಚರ್ಚೆ ಆಗುವಂತ ಸಾಧ್ಯತೆಗಳು ದಟ್ಟವಾಗಿ ಕಂಡು ಬರ್ತಾ ಇರುವಂತದ್ದು. ಅದರಲ್ಲೂ ವಿಶೇಷವಾಗಿ ಸದನ ಅಂದ್ರೆ ಬೆಳಗಾವಿಯ ಅಧಿವೇಶನದ ಬಳಿಕ ರಾಜ್ಯ ಕಾಂಗ್ರೆಸ್ನಲ್ಲಿ ಯಾವ ರೀತಿಯಾಗಿ ಬದಲಾವಣೆಗಳು ಆಗುತ್ತೆ ಅನ್ನೋದು ಸಾಕಷ್ಟು ಕುತೂಹಲ ಒಂದ್ ಕಡೆ ಇರುವಂತದ್ದು. ಹೀಗಾಗಿನೇ ಬೆಳಗಾವಿಯ ಅಧಿವೇಶನ ಮುಗಿದ ಬಳಿಕ ನಾಯಕತ್ವ ಬದಲಾವಣೆ ಆಗುತ್ತೋ ಅಥವಾ ಸಂಕ್ರಾಂತಿ ಮುಗಿದ ಬಳಿಕ ನಾಯಕತ್ವ ಬದಲಾವಣೆ ಆಗುತ್ತೋ, ಉಗಾದಿ ಆದಮೇಲೆ ಸಂಕ್ರಾಂತಿ ನಾಯಕತ್ವ ಬದಲಾವಣೆ ಆಗುತ್ತೋ, ಎಲ್ಲ ಗೊಂದಲಗಳಿಗೂ ಸಹ ಡಿಸೆಂಬರ್ 8ಕ್ಕೆ ಒಂದು
ಒಂದು ಸಂದೇಶ ಸಿಗುವಂಥ ಸಾಧ್ಯತೆಗಳು ದಟ್ಟವಾಗಿ ಕಂಡು ಬರ್ತಾ ಇದೆ. ರಾಹುಲ್ ಗಾಂಧಿ ಮತ್ತು ಸೋನಿಯಾ ಗಾಂಧಿ ಅವರು ಯಾವ ನಿರ್ಧಾರವನ್ನು ತೆಗೆದುಕೊಳ್ತಾರೆ, DCM DK ಶಿವಕುಮಾರ್ ಅವರ ಪರವಾಗಿ ನಿರ್ಧಾರವನ್ನು ತೆಗೆದುಕೊಳ್ತಾರೋ ಅಥವಾ CM ಸಿದ್ದರಾಮಯ್ಯನವರನ್ನ ಬಿಟ್ಟುಕೊಡಲಾರದ ಪರಿಸ್ಥಿತಿಯಲ್ಲಿ ಇಬ್ಬರು ನಾಯಕರನ್ನ 2028ರ ಚುನಾವಣೆವರೆಗೂ ಸಹ ಒಗ್ಗಟ್ಟಿನ ಮಂತ್ರವನ್ನು ಜಪಿಸುವ ಮೂಲಕವೇ ಅವರಿಬ್ಬರ ನಾಯಕತ್ವದಲ್ಲೇ ಪಕ್ಷ ಹೋಗುತ್ತೋ ಅನ್ನೋದೇ ಒಂದು ಕಡೆ ಕುತೂಹಲಕ್ಕೆ ಕಾರಣವಾಗ್ತಾ ಇರುವಂಥದ್ದು. ವಿದ್ಯಾ, ಈಗ ಬೆಳಗ್ಗೆ ಅವರ ನಿವಾಸದಲ್ಲಿ ಬ್ರೇಕ್ಫಾಸ್ಟ್ ಮೀಲ್ ಪ್ಲೇಟ್ ಎಷ್ಟು ಕಲರ್ಫುಲ್ ಆಗಿತ್ತು ಅಂತ ನೋಡಿದ್ವಿ. ಬಟ್ ಪೊಲಿಟಿಕಲ್ ಮೀಲ್ ಪ್ಲೇಟ್ ಹೆಂಗಿತ್ತು ಅನ್ನೋದೇ ಕುತೂಹಲ. ಇನ್ಸೈಡ್ ಡೀಟೇಲ್ಸ್ ಹೇಳೋದಾದ್ರೆ ಇವ್ರು ಏನು ಕೇಳಿದ್ರು, ಅವ್ರೇನು ಹೇಳಿದ್ರು? ಖಂಡಿತವಾಗಿಯೂ ವಿದ್ಯಾ, ಯಾಕಂತಂದ್ರೆ CM ಸಿದ್ದರಾಮಯ್ಯನವರು DCM DK ಶಿವಕುಮಾರ್ ಅವರ ಮನೆಗೆ ಬ್ರೇಕ್ಫಾಸ್ಟ್ಗೆ ಬಂದಿರತಕ್ಕಂಥ ಸನ್ನಿವೇಶನೇ ಸಾಕಷ್ಟು ವಿಶೇಷವಾಗಿರುವಂಥದ್ದು. ಯಾಕಂತಂದ್ರೆ CM ಸಿದ್ದರಾಮಯ್ಯನವರು DCM DK ಶಿವಕುಮಾರ್ ಅವರ ಮನೆಗೆ ಬ್ರೇಕ್ಫಾಸ್ಟ್ಗೆ ಬರುವ 3-4 ದಿನಗಳ ಮುಂಚಿತವಾಗಿ ದೆಹಲಿ ಹೈಕಮಾಂಡ್ ಮಟ್ಟದಲ್ಲಿ ಸಾಕಷ್ಟು ಬೆಳವಣಿಗೆಗಳಾಗಿವೆ, ಸಾಕಷ್ಟು ಸಭೆಗಳಾಗಿವೆ, ಸಾಕಷ್ಟು ಮೀಟಿಂಗ್ಗಳಾಗಿವೆ ಮತ್ತು ರಾಹುಲ್ ಗಾಂಧಿ ಮತ್ತು ಸೋನಿಯಾ ಗಾಂಧಿ ಅವರಿಗೆ ರಾಜ್ಯ ಕಾಂಗ್ರೆಸ್ನಲ್ಲಿ ಎದ್ದಿರ್ತಕ್ಕಂಥ ಗೊಂದಲಗಳ ಎಲ್ಲ ಮಾಹಿತಿಯೂ ಸಹ ಆ ಇಬ್ಬರು ನಾಯಕರುಗಳಿಗೆ ಹೋಗಿರುವಂಥದ್ದು. ಹೀಗಾಗಿ ಮಲ್ಲಿಕಾರ್ಜುನ್ ಖರ್ಗೆ ಅವರು ಸಹ ಇಬ್ಬರು ನಾಯಕರುಗಳಿಗೆ ಒಂದು ಮನವಿಯನ್ನು ಮಾಡಿಕೊಂಡಿರುವಂಥದ್ದು. ರಾಜ್ಯದಲ್ಲಿ, ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ನಲ್ಲಿ ಬಹುದೊಡ್ಡದಾದಂಥ ಗೊಂದಲ ಸೃಷ್ಟಿಯಾಗಿದೆ, ನಾಯಕತ್ವ ಬದಲಾವಣೆ ವಿಚಾರದಲ್ಲಿ ಫೈಟ್ ಶುರುವಾಗಿದೆ. ಹೀಗಾಗಿ ಈ ಗೊಂದಲವನ್ನು ನೀವಿಬ್ಬರು ಬಗೆಹರಿಸಿ ಒಂದು ಸಂದೇಶವನ್ನು ಕಳಿಸಿ ಅಂತ ಹೇಳಿಕೊಟ್ಟಿದ್ರು. ಹೀಗಾಗಿ ಈ ವಿಚಾರಕ್ಕೆ ಸಂಬಂಧಿಸಿದಂತೆ ಕಾಂಗ್ರೆಸ್ ಹೈಕಮಾಂಡ್ ಕೆಲವು ಸೂಚನೆಗಳನ್ನು ಸಹ ಕೊಟ್ಟಿತ್ತು. ಅಲ್ಲಿ ಆದಂಥ ಚರ್ಚೆ, ಆ ವಿಚಾರಗಳೆಲ್ಲವೂ ಸಹ ಮಾಜಿ ಸಂಸದ DK ಸುರೇಶ್ ಅವರಿಗೆ ಗೊತ್ತಿರುವಂಥದ್ದು. ಆ ಎಲ್ಲ ವಿಚಾರವೂ ಸಹ ಇವತ್ತಿನ ಮೀಟಿಂಗ್ನಲ್ಲಿ DK ಸುರೇಶ್ ಅವರು CM ಸಿದ್ದರಾಮಯ್ಯನವರಿಗೆ ಹೈಕಮಾಂಡ್ ಮಟ್ಟದಲ್ಲಿ ಈ ರೀತಿಯಾದಂಥ ಎಲ್ಲ ಬೆಳವಣಿಗೆಗಳಾಗಿವೆ ಅಂತ ಅನ್ನೊಂದು ಮಾಹಿತಿಯನ್ನು ಸಹ CM ಸಿದ್ದರಾಮಯ್ಯನವರಿಗೆ ಕೊಟ್ಟಿರುವುದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇರುವಂಥದ್ದು. ಹೀಗಾಗಿನೇ CM ಸಿದ್ದರಾಮಯ್ಯನವರು ಮುಂದಿನ ದಿನಗಳಲ್ಲಿ ಯಾವ ನಿಲುವನ್ನು ತಾಳ್ತಾರೆ, DCM DK ಶಿವಕುಮಾರ್ ಅವರು ಅಧಿಕಾರ ಹಂಚಿಕೆ ವಿಚಾರಕ್ಕೆ ಅಂದರೆ CM ಸ್ಥಾನಕ್ಕೆ ಹಿಡಿದಿರ್ತಕ್ಕಂಥ ಪಟ್ಟಿನಲ್ಲಿ ಅವರು ಆ ಬಿಗಿ ಪಟ್ಟನ್ನು ಮತ್ತಷ್ಟು ಎಷ್ಟು ಮಟ್ಟಿಗೆ ಅವರು ಅದನ್ನು ಮುಂದುವರಿಸ್ತಾರೆ ಅನ್ನೋದೇ ಇದೀಗ ಕುತೂಹಲಕ್ಕೆ ಕಾರಣವಾಗ್ತಾ ಇರುವಂಥದ್ದು. ವಿದ್ಯಾ, ವೆಲ್, ಥ್ಯಾಂಕ್ ಯು ಸೋ ಮಚ್ ವೀರೇಶ್. ಡೀಟೇಲ್ಸ್ಗೆ ಇಷ್ಟೊತ್ತು ಡೀಟೇಲ್ಸನ್ನು ಕೊಟ್ರಿ. ಸೊ ಅಲ್ಟಿಮೇಟ್ ಆಗಿ ಇವತ್ತು ಬ್ರೇಕ್ಫಾಸ್ಟ್ ಮೀಟಿಂಗ್ ಆಗಿದೆ. ಸೊ ಆ ಮೀಲ್ ಪ್ಲೇಟ್, ಪೊಲಿಟಿಕಲ್ ಮೀಲ್ ಪ್ಲೇಟಲ್ಲಿ ಏನೇನಿತ್ತು ಅನ್ನೋದೇ ಬಹಳ ಕುತೂಹಲ. ಆ್ಯಂಡ್ ಮಾಧ್ಯಮದವರ ಮುಂದೆ ವೆರಿ ಫಸ್ಟ್ ಟೈಮ್ ಸಿದ್ದರಾಮಯ್ಯ ಅವರು DK ಶಿವಕುಮಾರ್ CM ಆಗೋದ್ರ ಬಗ್ಗೆ ಮಾತಾಡಿದ್ದಾರೆ. ಇಲ್ಲಿ ತನಕ ಅವ್ರು CM ಆಗಿ ಮುಂದುವರಿಯೋದ್ರ ಬಗ್ಗೆ ಮಾತಾಡ್ಕೊಂಡಿದ್ರು ಬಿಟ್ರೆ ಮತ್ತೆ DK ಶಿವಕುಮಾರ್ CM ಆಗ್ತಾರ, ಕುರ್ಚಿಗೆ ಅವ್ರು ಬರ್ತಾರ ಅನ್ನೋದ್ರ ಬಗ್ಗೆ ತುಟಿಕ್ ಪಿಟ್ಟಿಕ್ ಅಂದಿರಲಿಲ್ಲ. ಬಟ್ ಫಾರ್ ದಿ ಫಸ್ಟ್ ಟೈಮ್ ಅದ್ರ ಬಗ್ಗೆ ಪ್ರಸ್ತಾಪ ಆಗಿದೆ. ಹಾಗಾಗಿ ಹೇಳಿದ್ದು ಇವತ್ತೊಂಥರ ಶುಕ್ರ ದಸೆ ಕುಲಾಯಿಸ್ದಂಗೆ ಆಗಿದೆ DK ಶಿವಕುಮಾರ್ ಅವ್ರಿಗೆ. ಇದರ ನಡುವೆ ಇಂತಹ ಡಿನ್ನರ್ ಮೀಟಿಂಗ್ ಆಗಿರ್ಬೋದು, ಬ್ರೇಕ್ಫಾಸ್ಟ್ ಮೀಟಿಂಗ್ಗಳು, ಲಂಚ್ ಮೀಟಿಂಗ್ಗಳು, ಇವೆಲ್ಲವೂ ಏನನ್ನು ಸೂಚಿಸುತ್ತೆ ಅಂದರೆ ತಂತ್ರಗಾರಿಕೆಯಲ್ಲಿ ಇವು ಕೂಡ ಒಂದು ಭಾಗ. ಈಗ ಏಕಾಏಕಿ ಬರ್ರಿ ಇದ್ರ ಬಗ್ಗೆ ಮಾತಾಡಬೇಕು, ಮೀಟಿಂಗ್ ಮಾಡಬೇಕು ಅನ್ನೋದು ಹೆಂಗಿರುತ್ತೆ, ತುಂಬ ಪೊಲೈಟಾಗಿ ಬ್ರೇಕ್ಫಾಸ್ಟಿಗೆ ಕರೆದು ಇದ್ರ ಬಗ್ಗೆ ಪ್ರಸ್ತಾಪ ಮಾಡೋದು ಹೆಂಗಿರುತ್ತೆ. ಅಲ್ಟಿಮೇಟಾಗಿ ಹೈಕಮಾಂಡ್ ಒಂದು ನಿಲುವು ಕೂಡ ಗೆದ್ದಿದೆ. ಆ್ಯಂಡ್ ಇವರಿಬ್ರು ತಾತ್ಕಾಲಿಕವಾಗಿ ತಣ್ಣಗಾಗಿದ್ದಾರೆ. ಬಟ್ ಇದು ಬೂದಿ ಮುಚ್ಚದ ಕೆಂಡ, ಯಾವಾಗ ಹೆಂಗೆ ಇದರಿಂದ ಬೆಂಕಿ ಹೊತ್ಕೊಳ್ಳುತ್ತೆ ಗೊತ್ತಿಲ್ಲ. ಅಷ್ಟೊತ್ತಿಗೆ ಅಧಿವೇಶನ ಬ್ಯುಸಿಯಲ್ಲಿರುವಂತಹ ಹೈಕಮಾಂಡ್ ಇದ್ರ ಬಗ್ಗೆ ಗಮನ ಹರಿಸಲೇಬೇಕಾಗಿದೆ.